ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 168ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಭಗವಂತನಾದ ಶ್ರೀರಾಮನು ಕೇವಲ ಸಣ್ಣದೊಂದು ಟೀಕೆಯಿಂದಾಗಿ ಸೀತೆಯನ್ನು ಏಕೆ ತ್ಯಜಿಸಿದನೆಂದು ನಮಗೆ ಆಗಾಗ ಮನಸ್ಸಿನಲ್ಲಿ ಪ್ರಶ್ನೆ ಉಂಟಾಗುತ್ತದೆ. ಭಗವಾನ್ ರಾಮನು ಸಾಧ್ವಿಯೂ ಪತಿವ್ರತೆಯೂ ಆಗಿದ್ದ ತನ್ನ ಪತ್ನಿಯೆಡೆಗೆ ನಿಷ್ಠೂರವಾಗಿಯೂ ಹಾಗೂ ಕ್ರೂರಿಯಾಗಿಯೂ ನಡೆದುಕೊಂಡನೆಂಬಂತೆ ತೋರುತ್ತದೆ. ಆದಾಗ್ಯೂ ಒಬ್ಬ ಆದರ್ಶ ರಾಜನಾದ ಭಗವಾನ್ ರಾಮಚಂದ್ರನು ತನ್ನ ಕುಲದ ಮರ್ಯಾದೆಯನ್ನು ಎತ್ತಿ ಹಿಡಿಯಬೇಕಾಗಿತ್ತು ಹಾಗೂ ಮುಂದಿನ ಪೀಳಿಗೆಗಳಿಗೆ ಪಾಪರಹಿತವಾದ ನಿದರ್ಶನವನ್ನು ತೋರಿಸಿಕೊಡಬೇಕಾಗಿತ್ತು. ಶ್ರೀರಾಮಚಂದ್ರ ಪ್ರಭುಗಳು ಸೀತೆಯನ್ನು ಈ ತೆರನಾಗಿ ತ್ಯಜಿಸದಿದ್ದಲ್ಲಿ ಇದನ್ನೇ ನೆಪವಾಗಿರಿಸಿಕೊಳ್ಳುವ ಮುಂಬರುವ ಸಣ್ಣ ಪುಟ್ಟ ಆಳರಸರು ಪ್ರಜೆಗಳ ಯಥಾರ್ಥದ ಟೀಕೆಗಳನ್ನು ಕಡೆಗಣಿಸಿ ಬಿಡುತ್ತಿದ್ದರು. ಭಗವಾನ್ ರಾಮನ ನಿರ್ಧಾರವು ಕಠೋರವೆಂದು ತೋರಬಹುದು, ಆದರೆ ಸೂಕ್ತ ರೀತಿಯಲ್ಲಿ ದೇಶವನ್ನಾಳಬೇಕಾದ ರಾಜನು ಕೆಲವೊಮ್ಮೆ ನಿಷ್ಠೂರಿಯಾಗಬೇಕಾಗುತ್ತದೆ. ರಾಜನ ಆದ್ಯ ಕರ್ತವ್ಯವು ಪ್ರಜಾ ಪರಿಪಾಲನೆಯಾಗಿದ್ದು, ರಾಜನ ವ್ಯಕ್ತಿಗತ ಅಥವಾ ಅವನ ಕುಟುಂಬದ ಸಂತೋಷದ ವಿಷಯಗಳನ್ನೊಳಗೊಂಡಂತೆ ಮಿಕ್ಕುಳಿದ ವಿಚಾರಗಳು ಮಹತ್ವದ್ದಾಗುವುದಿಲ್ಲ. ನೆನ್ನೆಯ ಒಂದು ಸಂಚಿಕೆಯಲ್ಲಿ ಸ್ನೇಹಿತರೆ, ಲಕ್ಷ್ಮಣನನ್ನು ಕರೆಸಿದ ಶ್ರೀರಾಮಚಂದ್ರ ಪ್ರಭುಗಳು ಸೀತಾದೇವಿಯನ್ನು ಗಂಗಾ ನದಿಯ ತೀರಕ್ಕೆ ಬಿಟ್ಟು ಬರುವುದಾಗಿ ಹೇಳಿದ್ದಾರೆ. ಆ ಮುಂದುವರೆದ ಭಾಗ ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ರಾಮನು ಈ ರೀತಿಯಲ್ಲಿ ಮಾತನಾಡುವುದನ್ನು ಕೇಳಿ ಲಕ್ಷ್ಮಣನ ಹೃದಯವು ಛಿದ್ರವಾಯಿತು. ಆದರೆ ತನ್ನ ಅಣ್ಣನ ವಿಧೇಯ ಸೇವಕನಾಗಿದ್ದ ಅವನು ಅದನ್ನು ಹಿಂಜರಿಯದೆ ಒಪ್ಪಿಕೊಂಡು ನಂತರ ಮರುದಿನ ಮುಂಜಾನೆ ಸೀತೆಯ ಬಳಿ ಹೋಗಿ, ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಬೇಕೆಂದು ನನ್ನ ಸಹೋದರನಾದ ಶ್ರೀರಾಮಚಂದ್ರ ಪ್ರಭುಗಳು ನನಗೆ ಆದೇಶವನ್ನು ನೀಡಿರುವರು. ಗಂಗಾ ನದಿಯ ತೀರದಲ್ಲಿ ವಾಸಿಸುತ್ತಿರುವಂತಹ ಶ್ರೇಷ್ಠ ಮುನಿಗಳನ್ನು ನೀವು ಪೂಜಿಸಲೆಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುವೆನು. ಸುಮಂತ್ರನು ರಥದೊಂದಿಗೆ ಸಿದ್ಧನಾಗಿರುವುದರಿಂದ ನೀವು ಈ ಕೂಡಲೇ ಬರಬೇಕೆಂದು ನಾನು ಬೇಡುತ್ತೇನೆ ಎಂದನು. ಆಗ ಸೀತಾದೇವಿಯು ಬಹಳ ಉತ್ಸಾಹಗೊಂಡು ಅತ್ಯುತ್ತಮವಾದ ವಸ್ತ್ರಗಳನ್ನು ಹಾಗೂ ಬಹಳ ಮನೋಹರವಾಗಿರುವ ಒಡವೆಗಳನ್ನು ಧರಿಸಿದಳು. ನಂತರ ಲಕ್ಷ್ಮಣನನ್ನುದ್ದೇಶಿಸಿದ ಅವಳು, ನಾನು ಇದನ್ನು ಹಾಗೂ ಇನ್ನಿತರ ಉಡುಗೊರೆಗಳನ್ನು ಆ ಋಷಿಗಳ ಪತ್ನಿಯರಿಗೆ ವಿತರಿಸುವೆನು ಎಂದಳು. ಸೀತೆಯು ರಥವನ್ನೇರಲು ಲಕ್ಷ್ಮಣನು ಸಹಾಯ ಮಾಡಿದ ನಂತರ ಅವರು ಕೂಡಲೇ ಹೊರಟರು. ಆಗ ಆತಂಕಗೊಂಡ ಸೀತೆಯು, ಲಕ್ಷ್ಮಣನೇ, ನನ್ನ ಬಲಗಣ್ಣು ಅದುರುತ್ತಿದೆ, ನನ್ನ ಮನಸ್ಸು ಇಂದೇಕೋ ವಿಚಿತ್ರವಾದ ಗಲಿಬಿಲಿಯನ್ನು ಅನುಭವಿಸುತ್ತಿದೆ, ಒಮ್ಮಿಂದೊಮ್ಮೆಲೆ ನನಗೆ ಆಯಾಸವೆನಿಸುತ್ತಿದೆ ಮತ್ತು ಭೂಮಿಯು ಕತ್ತಲೆಯ ಭಾವವನ್ನು ಸ್ವೀಕರಿಸದಂತಿದೆ. ನನ್ನ ಪತಿ ರಾಮರಿಗೆ ಏನೋ ಕೆಡಕಾಗುವುದೋ ಎಂದು ಮನಸ್ಸು ತಲ್ಲಣಗೊಳ್ಳುತ್ತಿದೆ. ಈ ರೀತಿಯಾಗಿ ಹೇಳಿದ ಸೀತಾದೇವಿಯು ತನ್ನ ಪತಿಯ ಮತ್ತು ಇನ್ನಿತರ ಬಂಧುಗಳ ಒಳಿತಿಗಾಗಿ ದೇವತೆಗಳಲ್ಲಿ ಪ್ರಾರ್ಥಿಸಿದಳು. ಆಗ ಲಕ್ಷ್ಮಣನು ಸಹ, ನಿಮಗೂ ಯಾವುದೇ ದುರಾದೃಷ್ಟಕ್ಕೆ ಈಡಾಗಬಾರದೆಂದು ನಾನು ಆಶಿಸುತ್ತೇನೆ ಎಂದು ಗದ್ಗದಿತ ಧ್ವನಿಯಲ್ಲಿ ಹೇಳಿದನು. ಗೋಮತಿ ನದಿಯ ತೀರವನ್ನು ಸಂಜೆಯ ವೇಳೆಗೆ ತಲುಪಿದ ಸೀತೆ ಮತ್ತು ಲಕ್ಷ್ಮಣ ಹಾಗೂ ಸುಮಂತ್ರರು ರಾತ್ರಿಯನ್ನು ಅಲ್ಲೇ ಕಳೆದು ತಮ್ಮ ಪ್ರಯಾಣವನ್ನು ಮರುದಿನ ಮುಂಜಾನೆ ಮುಂದುವರಿಸಿದರು. ಅವರು ಗಂಗಾ ನದಿಯ ತೀರವನ್ನು ಮಧ್ಯಾಹ್ನದ ವೇಳೆಯಲ್ಲಿ ತಲುಪಿದರು. ರಥದಿಂದ ಕೆಳಗಿಳಿದ ಲಕ್ಷ್ಮಣನು ತನ್ನ ದುಃಖವನ್ನು ಇನ್ನು ತಡೆದುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಚಿಂತಾಕ್ರಾಂತಳಾದ ಸೀತೆಯು, ಓಹೋ ಲಕ್ಷ್ಮಣನೇ, ಏನು ತಪ್ಪಾಗಿದೆ? ಈಗ ನಾವು ನಮ್ಮ ಗುರಿಯನ್ನು ತಲುಪಿರುವುದರಿಂದ ನೀನು ಸಂತೋಷ ಪಡಬೇಕು. ಆದರೆ ನಿನ್ನ ದುಃಖವು ನನ್ನನ್ನು ವಿಚಲಿತಗೊಳಿಸುತ್ತಿದೆ. ಕೇವಲ 2 ದಿನಗಳ ರಾಮನ ಅಗಲಿಕೆಯು ನಿನಗೆ ಇಷ್ಟು ಬಾಧೆಯನ್ನೊಡ್ಡಿದೆಯೇ? ನಾನು ರಾಮನನ್ನು ಪ್ರೀತಿಸುತ್ತೇನೆ, ಆದರೆ ನಾನು ನಿನ್ನಷ್ಟು ವಿಚಲಿತಗೊಂಡಿಲ್ಲ. ನಾವು ಈಗ ಶ್ರೇಷ್ಠ ಋಷಿಗಳ ದರ್ಶನ ಪಡೆಯಲು ಗಂಗೆಯನ್ನು ದಾಟಬೇಕಾಗಿರುವುದರಿಂದ ನೀನು ನಿನ್ನನ್ನು ಸಂತೈಸಿಕೊಳ್ಳಲೇಬೇಕು. ನನಗೂ ಕೂಡ ರಾಮನನ್ನು ನೋಡಬೇಕೆಂದು ಅನಿಸುತ್ತಿರುವುದರಿಂದ ಋಷಿಗಳ ದರ್ಶನವನ್ನು ಪಡೆದ ಬಳಿಕ ನಾವು ಅಯೋಧ್ಯೆಗೆ ಆದಷ್ಟು ಬೇಗ ಹಿಂದಿರುಗಬಹುದು. ಸಮಾಧಾನ ಮಾಡಿಕೋ ಎಂದು ಅವನನ್ನು ಸಮಾಧಾನಪಡಿಸಿದಳು.
ನಂತರ ತನ್ನ ಕಣ್ಣುಗಳಿಂದ ನೀರನ್ನು ಒರೆಸಿಕೊಂಡ ಲಕ್ಷ್ಮಣನು ಒಂದು ದೋಣಿಯನ್ನು ಏರ್ಪಾಡು ಮಾಡಿ ಸೀತಾದೇವಿಯನ್ನು ಗಂಗಾ ನದಿಯ ತೀರವನ್ನು ದಾಟಿಸಿದನು. ಸೀತಾದೇವಿಯು ಇನ್ನೊಂದು ತೀರವನ್ನು ತಲುಪಿದ ಬಳಿಕ ಸೀತೆಯನ್ನು ಉದ್ದೇಶಿಸಿದ ಲಕ್ಷ್ಮಣನು, ಓಹೋ ವೈದೇಹಿಯೇ, ಸರ್ವೋತ್ತಮನಾದ ಭಗವಾನ್ ರಾಮನು ಈ ನೋವುದಾಯಕ ಕೆಲಸವನ್ನು ನನಗೆ ವಹಿಸಿದ್ದಾನೆ. ನಾನು ಈ ಕರ್ತವ್ಯವನ್ನು ನಿರ್ವಹಿಸಿ ಪ್ರಪಂಚದ ದೃಷ್ಟಿಯಲ್ಲಿ ಅಪಕೀರ್ತಿಗೆ ಒಳಗಾಗುವೆನು. ನಿನ್ನ ಪತಿಯ ಈ ಆದೇಶವನ್ನು ನಿರ್ವಹಿಸುವುದರ ಬದಲು ನಾನು ಮೃತಗೊಂಡಿದ್ದರೆ ಚೆನ್ನಾಗಿತ್ತು. ಓಹೋ ಶ್ರೇಷ್ಠಳೆ, ಈ ಕೃತ್ಯವನ್ನು ಮಾಡಲು ನನಗೆ ಒತ್ತಾಯ ಮಾಡಲಾಗಿದೆ. ಆದ್ದರಿಂದ ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಬಿಕ್ಕಿ ಬಿಕ್ಕಿ ಅತ್ತ ಲಕ್ಷ್ಮಣನು ನೆಲಕ್ಕೆ ಕುಸಿದನು. ಆಗ ಬಹಳ ಕೋಪಗೊಂಡ ಸೀತೆಯು, ಲಕ್ಷ್ಮಣನೇ, ಏನು ವಿಷಯ? ನೀನು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನನ್ನು ಏನು ಬಾಧಿಸುತ್ತಿದೆ ಎಂದು ನನಗೆ ದಯವಿಟ್ಟು ಸ್ಪಷ್ಟವಾಗಿ ಹೇಳು. ರಾಮನಿಗೆ ಏನಾದರೂ ಮಹಾಗಂಡಾಂತರ ಒದಗಿದ್ದು ನನಗೆ ಅದನ್ನು ತಿಳಿಸಲು ನಿನಗೆ ಧೈರ್ಯ ಸಾಲುತ್ತಿಲ್ಲವೇ ಎಂದು ಕೇಳಿದಳು. ಆಗ ತಲೆ ತಗ್ಗಿಸಿದ ಲಕ್ಷ್ಮಣನು, ರಾಜಸಭೆಯಲ್ಲಿ ಕುಳಿತಿದ್ದಾಗ ಅಯೋಧ್ಯೆಯ ಪ್ರಜೆಗಳು ರಾಮನನ್ನು ಅವನ ಅನುಚಿತ ನಡತೆಗಾಗಿ ನಿಂದಿಸುತ್ತಿರುವರೆಂಬುದನ್ನು ಹಾಗೂ ಈ ಕುರಿತಾಗಿ ಗುಸುಗುಸು ಮಾತುಗಳು ರಾಜ್ಯದೆಲ್ಲೆಡೆ ಹರಿದಾಡುತ್ತಿವೆ ಎಂಬುದನ್ನು ರಾಮನು ತಿಳಿದುಕೊಂಡನು. ನಿನ್ನನ್ನು ಪುನಃ ಸ್ವೀಕರಿಸಿರುವುದಕ್ಕಾಗಿ ಜನರು ರಾಮನನ್ನು ಎಲ್ಲೆಡೆ ನಿಂದಿಸುತ್ತಿರುವರು. ಈ ತರಹದ ಬಹಿರಂಗ ನಿಂದನೆಯು ಅವನಿಗೆ ಅಸಹನೀಯವಾದ ನೋವನ್ನುಂಟು ಮಾಡಿದೆ. ಸೀತೆ, ನೀನು ಎಷ್ಟು ನಿರ್ದೋಷಿಯೋ ಅಂತೆಯೇ ರಾಮನೂ ಕೂಡ ಹೌದು. ಆದ್ದರಿಂದ ರಾಜನನ್ನು ಅಪಾರ್ಥ ಮಾಡಿಕೊಳ್ಳದಿರು. ಇಕ್ಷ್ವಾಕು ವಂಶದ ಖ್ಯಾತಿಯನ್ನು ಉಳಿಸುವುದಕ್ಕಾಗಿ ಅಸಹಾಯಕನಾದ ಅವನು ನಿನ್ನನ್ನು ತ್ಯಜಿಸಲು ಒತ್ತಾಯಗೊಂಡಿದ್ದಾನೆ. ಓ ವಿದರ್ಭ ರಾಜಕುಮಾರಿಯೇ, ಗಂಗಾ ನದಿಯ ತೀರದಲ್ಲಿರುವ ಬ್ರಹ್ಮರ್ಷಿಗಳ ನಿವಾಸಗಳು ಸ್ವರ್ಗದಂತೆ ಸುಂದರವಾಗಿರುವುದರಿಂದ ನೀನು ಬೇಸರಕ್ಕೆ ಒಳಗಾಗಬಾರದು. ನೀನು ನಿನ್ನ ಮಾವನವರಾದ ದಶರಥ ಮಹಾರಾಜನ ಒಳ್ಳೆಯ ಸ್ನೇಹಿತರಾದ ಮಹಾಮುನಿ ವಾಲ್ಮೀಕಿ ಋಷಿಗಳ ಆಶ್ರಯ ಪಡೆ. ರಾಮನನ್ನು ನಿನ್ನ ಹೃದಯದಲ್ಲಿ ಸದಾಕಾಲ ನೆನೆಸಿಕೊಳ್ಳುತ್ತಾ ನೀನು ಅವರಲ್ಲಿ ನಿಶ್ಚಲ ಭಕ್ತಿಯನ್ನು ಉಳಿಸಿಕೊ. ಓಹೋ ಜಾನಕಿ, ಈ ರೀತಿಯಲ್ಲಿ ನಡೆದುಕೊಳ್ಳುವ ನೀನು ಅತ್ಯುನ್ನತ ಸಮಾಧಾನವನ್ನು ಪಡೆಯುವೆ ಎಂದು ಗದ್ಗದಿತ ಧ್ವನಿಯಲ್ಲಿ ಹೇಳಿದನು. ಸ್ನೇಹಿತರೆ, ರಾಮಾಯಣದ 168ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಶ್ರೀರಾಮಚಂದ್ರೆಂದರೆ ಅತೀ ಪ್ರೀತಿ, ಅತೀ ಗೌರವ. ಅವ್ರ ಮೇಲೆ ನಂಗೆ ತುಂಬ ಒಳ್ಳೆ ಭಾವನೆ ಇದೆ. ಆದರೆ ಸೀತಾದೇವಿಯನ್ನು ಅವರು ಗರ್ಭಿಣಿಯಾಗಿದ್ದು ಅವ್ರ ಮುಖ ನೋಡ್ದೇ, ಅವ್ರ ಎದುರುಗಡೆ ಮಾತಾಡ್ದೇ ಲಕ್ಷ್ಮಣರ ಕೈಯಲ್ಲಿ ಗಂಗಾ ತೀರಕ್ಕೆ ಬಿಟ್ಟು ಕಳಿಸಿದ್ದು ನಾನು ಯಾವುದೇ ರೀತಿಲೂ ನಾನು ಒಪ್ಪಲ್ಲ. ಎಷ್ಟೇ ಮನಸ್ಸಿಗೆ ಸಮಾಧಾನ ಪಡ್ಕೊಂಡ್ರು ಆ ಸಂದರ್ಭದಲ್ಲಿ ಏನಾಗಿತ್ತೋ ಏನೋ ಕೈ ಮೀರಿ ನಡೆದಿದೆ ಅಂತ ಅಂದ್ಕೊಂಡ್ರೂ ಸಹಿತ ಸೀತಾದೇವಿಯನ್ನು ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡ್ಬಾರ್ದಿತ್ತು. ಯಾಕೆ ಅಂತಂದರೆ ಅವರು ಕಳಂಕರಹಿತರು ಅಂತ ಅವ್ರಿಗೆ ಗೊತ್ತಿತ್ತು. ಅದನ್ನೇ ಅವರು ಸಾಬೀತುಪಡಿಸ್ಬೋದಾಗಿತ್ತು. ಇಷ್ಟು 14 ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾಳೆ ನನ್ನ ಜೊತೆ ಇದ್ದು, ಅವಳನ್ನ ಇನ್ಮುಂದೆನಾದ್ರು ಚೆನ್ನಾಗಿ ನೋಡ್ಕೋಬೇಕು, ನನ್ನ ವಂಶದ ಕುಡಿ ಈ ಒಂದು ಸೀತೆಯ ಒಂದು ಗರ್ಭದಲ್ಲಿದೆ, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಿತ್ತು ಅಂತ ಅವ್ರು ಅನ್ಕೋಬೇಕಾಗಿತ್ತು. ಆದರೆ ನಮ್ಮ ವಂಶಕ್ಕೆ ಕಳಂಕ ಬರುತ್ತೆ ಅಂತ ಅವ್ರು ಬಿಟ್ರಲ್ಲ. ಅವ್ರು ಕಳಂಕರಹಿತ ಆದಮೇಲೆ ವಂಶಕ್ಕೆ ಕಳಂಕ ಎಲ್ಲ ಅಂಟ್ತಿತ್ತು. ಅದೊಂದು ನನಗೆ ಬೇಜಾರಿದೆ. ಯಾವತ್ತೂ ನಾನು ಅದನ್ನು ಸ್ಪಷ್ಟನೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಒಂದು ಈ ವಿಡಿಯೋ ಕೇಳೋರು ಅದಕ್ಕೆ ಸೂಕ್ತವಾದ ಒಂದು ಸ್ಪಷ್ಟತೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ, ನಾನು ಅದನ್ನು ಅರ್ಥೈಸ್ಕೊಳ್ತೀನಿ ಅಂತ ಹೇಳ್ತಾ ಇದೊಂದು ಹೇಳೋಕ್ಕೆ ಇಷ್ಟಪಟ್ಟೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಜೈ ಶ್ರೀರಾಮ್.